ಕಡೆಗೆ ತುಮಕೂರು ನಗರದ ಆಟೋ ಚಾಲಕರಲ್ಲಿ ಸಣ್ಣದೊಂದು ನಡುಕ ಶುರುವಾಗಿದೆ. ಎಫ್ಸಿ ಇಲ್ಲದ ಸಾವಿರಾರು ಆಟೋಗಳನ್ನು ಸೀಸ್ ಮಾಡೋದಕ್ಕೆ ಆರ್ಟಿಒ ಮುಂದಾಗಿದೆ. ಇದಕ್ಕೆ ಸೆಡ್ಡು ಹೊಡೆದಂತಹ ಆಟೋ ಚಾಲಕರು ಯದ್ವಾ ಪರ್ಮಿಟ್ ಕೊಡೋದನ್ನ ನಿಲ್ಲಿಸಲಿ, ನಾವು ಎಫ್ಸಿ ಮಾಡಿಸ್ತೀವಿ ಅಂತಿದ್ದಾರೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ತುಮಕೂರಲ್ಲಿ ಎಫ್ಸಿ ಇಲ್ಲದೆ 5,000 ಆಟೋಗಳ ಸಂಚಾರ. ಆಟೋಗಳನ್ನು ಸೀಸ್ ಮಾಡಲು ಮುಂದಾದ ಆರ್ಟಿಒ. ತುಮಕೂರು ನಗರದಲ್ಲಿ 12,500 ಆಟೋಗಳು ಸಂಚರಿಸುತ್ತಿವೆ. ಅದರಲ್ಲಿ ಬರೋಬ್ಬರಿ 5,224 ಆಟೋಗಳಿಗೆ ಎಫ್ಸಿ ಮಾಡಿಸಿಲ್ಲ. ಇದು ಪ್ರಯಾಣಿಕರಿಗೆ ಆತಂಕ ಹುಟ್ಟಿಸುವ ವಿಚಾರ. ಎಫ್ಸಿ ಇಲ್ಲದ ಆಟೋಗಳಿಗೆ ಇನ್ಶೂರೆನ್ಸ್ ಕೂಡ ಆಗೋದಿಲ್ಲ. ಅಪಘಾತ ಸಂದರ್ಭದಲ್ಲಿ ಯಾವ ಕ್ಲೈಮೂ ಆಗಲ್ಲ. ಪ್ರಯಾಣಿಕರ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡುತ್ತಿರುವ ಹಿನ್ನೆಲೆಯಲ್ಲಿ ಎಫ್ಸಿ ಇಲ್ಲದೆ ಆಟೋಗಳನ್ನು ಸೀಸ್ ಮಾಡಲು ಆರ್ಟಿಒ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಮುಂದಾಗಿದೆ. ಸೀಸ್ ಕಾರ್ಯ ಆರಂಭಿಸಲಿದೆ. ಪೊಲೀಸ್ ಇಲಾಖೆ ಮತ್ತು ಆರ್ಟಿಒ ಈ ನಿರ್ಧಾರಕ್ಕೆ ಆಟೋ ಚಾಲಕರ ಸಂಘ ಸೆಡ್ಡು ಹೊಡೆಯಲು ಮುಂದಾಗಿದೆ. ತುಮಕೂರು ನಗರದಲ್ಲಿ ಇರುವ ಸುಮಾರು 50ಕ್ಕೂ ಹೆಚ್ಚು ಆಟೋ ನಿಲ್ದಾಣ ಪಾಲಿಕೆ ಕೆಡವಿದೆ. ಇದರಿಂದ ಆಟೋ ಚಾಲಕರು ಅತಂತ್ರರಾಗಿದ್ದಾರೆ. ಎಷ್ಟೋ ಆಟೋಗಳು ಮನೆ ಮುಂದೆಯೇ ನಿಂತಿದೆ. ಇದಕ್ಕೆ ಜಿಲ್ಲಾಡಳಿತ ಪರಿಹಾರ ಕೊಡಲಿ. ಅದರ ಜೊತೆಗೆ ಆರ್ಟಿಒ ಯದ್ವಾ ಹೊಸದಾಗಿ ಪರ್ಮಿಟ್ ಕೊಡುತ್ತಿದೆ. ಇದರಿಂದಾಗಿ ಆಟೋಗಳ ಸಂಖ್ಯೆ ಹೆಚ್ಚಾಗಿ ಬಾಡಿಗೆ ಸಿಗುತ್ತಿಲ್ಲ. ಇದಕ್ಕೆ ಆರ್ಟಿಒ ಅಧಿಕಾರಿಗಳೇ ಹೊಣೆ ಎಂದಿದ್ದಾರೆ. ಎಫ್ಸಿ ಮಾಡಲು 1,000 ರೂಪಾಯಿ ಕಟ್ಟಬೇಕು. ಆದ್ರೆ ಆರ್ಟಿಒ ಅಧಿಕಾರಿಗಳಿಗೆ 2,000 ರೂಪಾಯಿ ಲಂಚ ಕೊಡಬೇಕಾದ ಪರಿಸ್ಥಿತಿ ಇದೆ. ಇದೆಲ್ಲದಕ್ಕೆ ಆರ್ಟಿಒ ಅಧಿಕಾರಿಗಳು ಜವಾಬ್ದಾರಿ ವಹಿಸಿಕೊಂಡ್ರೆ ನಾವು ಎಫ್ಸಿ ಮಾಡಿಸುತ್ತೇವೆ, ಇಲ್ಲದೇ ಇದ್ರೆ ಮಾಡಿಸೋದೇ ಇಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾ ಪೊಲೀಸ್ ಇಲಾಖೆ 7,500 ಆಟೋಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ನಾವು 1ನೇ ತಾರೀಕಿಂದ ಎಲ್ಲ ಆಟೋಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ ಸರ್, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಹಿಡ್ಕೊಳ್ಳಿ. ಮಹಿಳೆಯರಿಗೆ ಸರ್ಕಾರಿ ಬಸ್ ನಲ್ಲಿ ಉಚಿತವಾಗಿ ಬಿಟ್ಟಿದ್ದಾರೆ ಸರ್. ಆಟೋದಲ್ಲಿ ಓಡಾಡೋ ಜನ ಇಲ್ಲ ಸರ್. ಅಂದ್ರೆ ಇವನ್ ಜೀವನ ಮಾಡೋದೇ ಕಷ್ಟ ಐತೆ. ಬರೀ 1,000 ರೂಪಾಯಿ 1,500 ರೂಪಾಯಿ ಖರ್ಚು ಮಾಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡ್ಕೊಳ್ಳೋ ಶಕ್ತಿ ನನ್ನ ಆಟೋ ಚಾಲಕನಿಗೆ ಇಲ್ಲ ಅಂದ್ರೆ ಅವನ ಪರಿಸ್ಥಿತಿ ಹೆಂಗಿದೆ ಅಂತ ಸ್ವಲ್ಪನಾರ ಆಟೋ ನಿಲ್ದಾಣಗಳು ಪುನರ್ ನಿರ್ಮಾಣ ಮಾಡ್ಕೊಡ್ಬೇಕು. ಮತ್ತೆ ಇಲ್ಲಿನ ಅವಶ್ಯಕತೆ ಎಷ್ಟಿದೆ ಅಷ್ಟು ಆಟೋಗಳು ಪರ್ಮಿಟ್ ಕೊಡ್ಬೇಕಲ್ಲ ಸರ್. ನಾವು ಪರ್ಮಿಟ್ ನಿಲ್ಸಿಂತ ಅವತ್ತಿಂದ ಕೇಳ್ತಾ ಇದೀವಿ, ಪರ್ಮಿಟ್ ನಿಲ್ಲಿಸ್ತಲೇ ಇಲ್ಲ. ಎಲ್ಲೆಲ್ಲಿ ಆಟೋ ನಿಲ್ದಾಣಗಳು ಕಿತ್ತಾಕಿದಾರೆ ಅಲ್ಲೆಲ್ಲ ಆಟೋ ನಿಲ್ದಾಣಗಳ ನಿರ್ಮಾಣ ಮಾಡ್ಲಿ. ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಎಫ್ಸಿ ರಿನ್ಯೂವಲ್ ಆಗಲ್ಲ. ಆಮೇಲೆ ಗಾಡಿ ಕರೆಕ್ಟ್ ಆಗಿದ್ರೇನೆ ಎಫ್ಸಿ ಆಗದ. ಏನಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಮೇಲೆ ನಿಂತ್ಕೊಳ್ಳೋಕೆ ಪಾರ್ಕಿಂಗ್ ಇರಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಆಟೋಗಳಿಗೆ ಆಟೋ ನಿಲ್ದಾಣ ಅಂತ ಸಪರೇಟ್ ಆಗಿ ಮಾಡಿಸಬೇಕು. ಮೂಲಭೂತ ಸೌಕರ್ಯಗಳು ಏನೈತೆ ಅದನ್ನ ಒದಗಿಸಿಕೊಡ್ಬೇಕಂತ ಸರ್. ಪರ್ಮಿಟ್ ಫಸ್ಟ್ ನಿಲ್ಲಿಸಬೇಕು ಸರ್. ಅದು ಎಫ್ಸಿ ಅಂತಿರಲ್ಲ, 1,000 ರೂಪಾಯಿ ಕಟ್ಟೋಕು ನಮ್ದು ಇದಿಲ್ಲ, ಕೆಪಾಸಿಟಿ ಇಲ್ಲ. ಇನ್ನೂ ಬೇಕಾದ್ರೆ ಎಫ್ಸಿ ಫೀಸ್ ಕಮ್ಮಿನಾದ್ರೂ ಇನ್ನೂ ಖುಷಿನೇ ನಮಗೆ. ಇನ್ನು 200 ರೂಪಾಯಿ ಆದ್ರೂ ಖುಷಿನೇ. ಇನ್ನೊಂದೆಡೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ನಾವು ದುಡಿಯೋದೇ ಕಷ್ಟವಾಗಿದೆ. ಸಿಟಿಯಲ್ಲೂ ಮಹಿಳೆಯರು ನಗರ ಸಾರಿಗೆಯಲ್ಲಿ ಓಡಾಡುತ್ತಿದ್ದಾರೆ. ಒಂದೊತ್ತು ಊಟಕ್ಕೂ ನಾವು ಪರದಾಡುವಂತಾಗಿದೆ. ಹೀಗಿದ್ದಾಗ ಲಂಚದ ಹಣ ಸೇರಿಸಿ ನಾವು ಎಫ್ಸಿ ಮಾಡಿಸೋದು ಹೇಗೆ ಸಾಧ್ಯ ಎಂದು ಅವಲತ್ತುಕೊಂಡಿದ್ದಾರೆ. ಆಟೋ ಚಾಲಕರ ಪಟ್ಟಿಗೆ ಜಿಲ್ಲಾಡಳಿತ ಸೊಪ್ಪು ಹಾಕುತ್ತಾ ಕಾದು ನೋಡಬೇಕಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.